ಚೆನ್ನಾಗಿದೆ, ಸ್ವಲ್ಪ ರೇಟ್ ಜಾಸ್ತಿ. ಯಾವುದಾದ್ರೂ ತಗೊಳ್ಳಿ, ಬೆಣ್ಣೆ ದೋಸೆ, ಗೀ ದೋಸೆ, ಗೀ ಪುಡಿ ದೋಸೆ ಎಲ್ಲನೂ 350 ರುಪೀಸ್ ಇತ್ತು. ಓಕೆ ಓಕೆ ಥ್ಯಾಂಕ್ ಯು. 200 ರುಪೀಸ್ ಒಂದು ಕಾಫಿ. ಇಲ್ಲಿ ಮಾತ್ರ ಅಮೌಂಟ್ ಜಾಸ್ತಿ ಏರ್ಪೋರ್ಟಲ್ಲಿ ಇರೋದ್ರಿಂದ. ಔಟ್ಸೈಡ್ ಎಲ್ಲ ಸೇಮ್ ಪ್ರೈಸ್. ಟೇಸ್ಟ್ ಚೆನ್ನಾಗಿತ್ತು, ತುಪ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿ ಜಾಸ್ತಿ ಹಾಕಿ ಮಾಡ್ತಾರೆ ರಾಮೇಶ್ವರಂ ಕೆಫೆಯಲ್ಲಿ. ದೇವನಹಳ್ಳಿ ಏರ್ಪೋರ್ಟ್ ಇನ್ಸೈಡ್ ಟರ್ಮಿನಲ್ 1 ಇದು ರಾಮೇಶ್ವರಂ ಕೆಫೆ. ಬೇಡ ದೋಸೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಚಟ್ನಿ ಎಲ್ಲದಕ್ಕೂ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಈ ತಾಮ್ರದ ಪ್ಲೇಟಲ್ಲೇ ಕೊಡೋದು. ಬೇಡ ಹಾಂ ಎಷ್ಟು ಫಿಲ್ಟರ್ ಕಾಫಿ? 189. ಮ್ಯಾಮ್ ಔಟ್ ಸೈಡ್ ಇದೆಯಲ್ಲ, ಅಲ್ಲೂ ಸೇಮ್ ಪ್ರೈಸಾ? ಬೇರೆ ಬ್ರಾಂಚ್ ರಾಮೇಶ್ವರಂ ಸೇಮ್ ಪ್ರೈಸ್. ಇಲ್ಲಿ ಮಾತ್ರ ಅಮೌಂಟ್ ಜಾಸ್ತಿ ಏರ್ಪೋರ್ಟಲ್ಲಿ ಇರೋದ್ರಿಂದ. ಔಟ್ ಸೈಡ್ ಎಲ್ಲ ಸೇಮ್ ಪ್ರೈಸ್. ಸ್ನೇಹಿತರೆ ನೋಡಿ, ಕಾಫಿ ತೊಗೊತಾ ಇದ್ದೀನಿ ರಾಮೇಶ್ವರಂ ಕೆಫೆಯಲ್ಲಿ. 189 ರುಪೀಸ್ ಅಂತೆ ಕಾಫಿ ಒಂದು. ಎಲ್ಲನೂ ಸ್ವಲ್ಪ ಹೈಕ್ ಜಾಸ್ತಿ ಪ್ರೈಸು. 350 ರುಪೀಸು ದೋಸೆ. ಯಾವುದಾದ್ರೂ ತಗೊಳ್ಳಿ, ಬೆಣ್ಣೆ ದೋಸೆ, ಗೀ ದೋಸೆ, ಗೀ ಪುಡಿ ದೋಸೆ ಎಲ್ಲನೂ 350 ರುಪೀಸ್ ಇತ್ತು. ಇದು ಇವಾಗ ಹೊಸದಾಗಿ ಓಪನ್ ಆಗಿರೋದು ಇಲ್ಲಿ ದೇವನಹಳ್ಳಿ ಏರ್ಪೋರ್ಟಲ್ಲಿ. ಇವಾಗ ಒಂದು ಸ್ವಲ್ಪ ದಿನ, 1-2 ತಿಂಗಳು ಆಗಿಲ್ಲ ಅನ್ಸುತ್ತೆ ಇಲ್ಲಿ ಓಪನ್ ಆಗಿರೋದು. ಏರ್ಪೋರ್ಟ್ ಒಳಗೆ ಓಪನ್ ಆಗಿದೆ ರಾಮೇಶ್ವರಂ ಕೆಫೆ. ಒಂದು ಗೀ ಮಸಾಲ ದೋಸೆ, ಇನ್ನೊಂದು ಗೀ ಪುಡಿ ದೋಸೆ ಎರಡು ತೊಗೊಂಡ್ವಿ. ಒಂದಕ್ಕೆ 350 ರುಪೀಸ್ ಏನೋ ಇತ್ತು. 2ರಿಂದ 700 ರುಪೀಸ್ ಆಯಿತು. ಪ್ಲಸ್ ಒಂದು ಕಾಫಿ ತೊಗೊಳ್ಳೋಣ ಅಂತಂದರೆ ಹತ್ತಿರ 200 ರುಪೀಸು. ಸ್ವಲ್ಪ ರೇಟ್ ಜಾಸ್ತಿ ಇದ್ರೂ ಕ್ವಾಲಿಟಿ ಹಂಗೆ ಇದೆ, ಕ್ಲೀನಿನೆಸ್ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ದೋಸೆ ಮಾತ್ರ. ಈ ಥರ ದೋಸೆ ತಿಂದಿರಲಿಲ್ಲ ಎಲ್ಲೂ. ಸ್ವಲ್ಪ ಕಡಿಮೆ ಶುಗರ್ ಥೋಡ ಕಮ್. ನಿಮ್ಮ ಹೆಸರು? आपका नाम? ये कितना ब्रांचेस है? ये कितना, कौन सा मतलब ये ब्रांच, कितना ब्रांचेस है रामेश्वरम का? 7 ब्रांचेस है. ये एयरपोर्ट में कितना मंथ्स हो गया इधर ओपन? मई में हो गया. मई में ओपन ಆಗಿದ್ದು. ठीक है, अच्छा है ಕಾಫಿ. ಥ್ಯಾಂಕ್ ಯು. ನೋಡಿ, ಒಂದು ಕಾಫಿ ಫುಲ್ ತೊಗೊಂಡಿದ್ದೀನಿ. 200 ರುಪೀಸ್ ಒಂದು ಕಾಫಿ. ನೋಡ್ತೀನಿ ಟೇಸ್ಟ್ ಹೆಂಗಿರುತ್ತೆ ಏನು ಅಂತ. ಸೇಮ್ ಔಟ್ಸೈಡ್ ಏನಿದೆಯೋ ಅದೇ ಕಾಫಿ ಇಲ್ಲೂ. ಹೊರಗಡೆ ಈಗ ಉಡುಪಿ ಹೋಟ್ಲ, ಯಾವುದಾದ್ರೂ ಉಡುಪಿ ಗ್ರ್ಯಾಂಡು ಇಂಥ ಹೋಟ್ಲಲ್ಲಿ ಏನು ಟೇಸ್ಟ್ ಇರುತ್ತೋ ಅದೇ, ಆದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಫಿಲ್ಟರ್ ಕಾಫಿ ಹೆಂಗಿದೆ ಕಾಫಿ? ಏನು ಅನ್ನಿಸ್ತು? ಚೆನ್ನಾಗಿದೆ, ಸ್ವಲ್ಪ ರೇಟ್ ಜಾಸ್ತಿ. ಎಷ್ಟು ಕಾಫಿ ಇದೆ? 200. 200 ರೂಪಾಯಿ ಕಾಫಿ ಚೆನ್ನಾಗಿರುತ್ತೆ. ಜಾಸ್ತಿ ಕೊಡ್ತಾರೆ. ದೋಸೆ ತಿಂದ್ರಲ್ಲ ಅದು? ದೋಸೆ ಚೆನ್ನಾಗಿತ್ತು. ಏನು ಆಚೆ ಬೇರೆ ದೋಸೆಗೂ ಇಲ್ಲಿಗೆ ಏನು ಅಂದ್ರೆ ಟೇಸ್ಟ್ ಚೆನ್ನಾಗಿತ್ತು, ತುಪ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿ ಜಾಸ್ತಿ ಹಾಕಿ ಮಾಡ್ತಾರೆ ರಾಮೇಶ್ವರಂ ಕೆಫೆಯಲ್ಲಿ. ಗೀ ದೋಸೆ, ಗೀ ಪುಡಿ ದೋಸೆ ಎರಡು ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.
ಸ್ನೇಹಿತರೆ ನೋಡಿ, ಎಲ್ಲ ಐಟಮ್ನು ಇವರು ತಾಮ್ರದ ಒಂದು ಪ್ಲೇಟಲ್ಲಿ ಬಟ್ಲಲ್ಲಿ ಕೊಡ್ತಾರೆ. ದೋಸೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಚಟ್ನಿ ಎಲ್ಲದಕ್ಕೂ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಈ ತಾಮ್ರದ ಪ್ಲೇಟಲ್ಲೇ ಕೊಡೋದು. ಏನೋ ಅದಕ್ಕೂ ಸ್ವಲ್ಪ ಹಾಕಿರ್ತಾರೆ ನೋಡಿ. ಇವಾಗ ಕೊಡ್ತಾಯಿದ್ದಾರೆ ನೋಡಿ ಆ ಪ್ಲೇಟು. ಆ ಪ್ಲೇಟೆಲ್ಲ ತಾಮ್ರದ ಪ್ಲೇಟ್ ಅದು. ನೋಡಿ ಸ್ನೇಹಿತರಲ್ಲಿ ಇವಾಗ ಹಾಕ್ಕೊಡ್ತಾ ಇದ್ದಾರೆ ನೋಡಿ. ಇಲ್ಲೊಬ್ರು ಕಸ್ಟಮರ್ ಇಡ್ಲಿ ತೊಗೊಂಡಿದ್ದಾರೆ. ಬಾಯ್ ಬಾಯ್ ಬಾಯ್. ಓಕೆ ಓಕೆ ಥ್ಯಾಂಕ್ ಯು. ನೋಡಿ ಆ ತಾಮ್ರದ ಪ್ಲೇಟಲ್ಲಿ ಕೊಡ್ತಾರೆ. ಒಂದು ಹಳೆ ಪದ್ಧತಿ ಥರನೇ ಅನ್ಬೋದು. ತಾಮ್ರದಲ್ಲಿ ಒಂದಷ್ಟು ಪವರ್ ಇರುತ್ತೆ. ದೇವನಹಳ್ಳಿಯಲ್ಲಿರೋದು ಇದು ಏರ್ಪೋರ್ಟ್ ಒಳಗೆ ಹೊಸದಾಗಿ ಓಪನ್ ಆಗಿದೆ. ದೇವನಹಳ್ಳಿ ಏರ್ಪೋರ್ಟು. ಟರ್ಮಿನಲ್ 1 ದೇವನಹಳ್ಳಿ ಏರ್ಪೋರ್ಟು ಇನ್ಸೈಡ್ ಟರ್ಮಿನಲ್ 1 ಇದು ರಾಮೇಶ್ವರಂ ಕೆಫೆ. ರಾಮೇಶ್ವರಂ ಕೆಫೆ ಅಥೆಂಟಿಕ್ ಸ್ಟೈಲ್ ಅಂತ ಹೇಳ್ಬೋದು. ನೋಡಿ ಎಲ್ಲ ಅಟ್ರಾಕ್ಷನ್ ಎಲ್ಲನೂ ಅಷ್ಟೇ. ಪ್ರತಿಯೊಂದಕ್ಕೂ ಅಟ್ರಾಕ್ಷನ್ ಇರುತ್ತೆ.